ಎಲ್ಲರೂ ಇಷ್ಟೊಂದು ಚೆನ್ನಾಗಿ ಶಾಂತಿಯಿಂದ ಕೂತ್ಕೊಂಡಿದ್ರೆ ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ನಾನು ಬಂದು 1 ವರ್ಷದಲ್ಲೇ ನನಗೆ ಸಾಕಷ್ಟು ಕಲಿಸಿದ್ದಾರೆ. ನನಗಂತೂ ಎಲ್ಲ ತುಂಬ ಸೀನಿಯರ್ಗಳಿದ್ರು, ಭಾಳಷ್ಟು ಕಲ್ತ್ಕೊಂಡಿದ್ದೀನಿ 1 ವರ್ಷದಲ್ಲಿ. ಇನ್ನೂ 1 ವರ್ಷ ಆಗಿಲ್ಲ ನನಗೆ. ಜೂನ್ 21 ಬಂದರೆ 1 ವರ್ಷ ಹೈಸ್ಕೂಲಲ್ಲಿ. ಅದರಲ್ಲಿ ನೀವು ಕೆಲವೊಬ್ಬರು 12 ವರ್ಷ ಓದಿದ್ದೀರಾ, ಕೆಲವೊಬ್ರು 10 ವರ್ಷ ಓದಿದ್ದೀರಾ. ಸೊ ಅದು ಎಷ್ಟು ಬೇಕಾದರೂ ಇದೆ ಸ್ವೀಟ್ ಮೆಮೊರಿ. ಬಂದಾಗ ಯಾವ ರೀತಿ ಇದ್ರಿ, ಸೊ ಇವಾಗ ಯಾವ ರೀತಿ ಆಗ್ತಾ ಇದ್ದೀರಾ, ಇದಕ್ಕೆಲ್ಲ ಕಾರಣಕರ್ತರು ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಮೈಲಿಗಳನ್ನು ನಿಮ್ಮ ಮನಸ್ಸಿಗೆಗಳನ್ನು ಹೇಳಿ ಅಂತಂದು ಬರಬೇಕಾಗಿದೆ ನಿಮ್ಮ ಹತ್ರ, ನೀವೇ ಒಬ್ಬರು ಬರಲಿಲ್ಲ. ಸೊ ಮುಂದಿನ ನಿಮ್ಮ ಜೀವನ ಚೆನ್ನಾಗಿರಲಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ನಾವು ಕೆಲವೊಬ್ಬರು ಟಾರ್ಚರ್ ಕೊಟ್ಟಿದ್ದೀವಿ ಬೆಳಗ್ಗೆ ಬೇಗ ಬರಲಿಕ್ಕೆ. ಸೊ ಎಲ್ಲ ಒಂದೇ ಉದ್ದೇಶ, ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕು, ನಮ್ಮ ಸ್ಕೂಲ್ಗೆ ಒಳ್ಳೆ ನೇಮ್ ಬರಬೇಕು. ಸೊ ಇದಕ್ಕೋಸ್ಕರ ಮಾಡಿದ್ದು. ಏನೇ ಮಾಡಿದರೂ ಸಹ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಭವಿಷ್ಯಕ್ಕೆ. ಸೊ ಹಂಗಾಗಿ 1 ಅಕ್ಷರ ಕಲಿಸಿದ ಆತ ನಮ್ಮ ಗುರು. ಕವಿರಾಜ ಮಾರ್ಗವರು ಮೊದಲನೇ ಲೈನಲ್ಲೇ ಹೇಳಿದ್ದಾರೆ, ಅವರು 1 ಅಕ್ಷರ ಯಾರು ಕಲಿಸ್ತಾರೋ ಅವ್ರ ಗುರು. ಸೊ ಅಂಥದ್ರಲ್ಲಿ ನಿಮಗೆ ಏನೂ ಇಲ್ಲದ ಒಂದು ಮಾಂಸದ ಮುದ್ದೆಯಾಗಿ ಬಂದಿದ್ರಿ ನೀವು. ಸೊ ಇವತ್ತು ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕಲಿಸಿರೋ ಗುರುಗಳೆಲ್ಲರೂ ಇಲ್ಲೇ ಇದ್ದಾರೆ. ಸೊ ಅವರಿಗೆ ಋಣಿಯಾಗಿರಬೇಕು. ಯಾರನ್ನು ಮರೆತರೂ ಸಹ ತಂದೆ ತಾಯಿನೂ ಮತ್ತು ಟೀಚರ್ಸ್ ಮರಿಬಾರ್ದಂತೆ. ಯಾಕಂದ್ರೆ ನಾವು ದೇವರ ಹತ್ರ ಏನಾದರೂ ಬಿಡ್ಕೋಬೇಕಂದ್ರೆ ಲಂಚ ಕೊಡಬೇಕು, ಪೂಜೆ ಮಾಡಿಸ್ಬೇಕು ತಾನೆ. ಬಟ್ ಏನೇ